ಎಸ್ ಗಮನಿಸ್ತಾ ಇದ್ದೀರಾ. ಈಗ ಅಧಿಕಾರಿಗಳು ಅಂದರೆ ಸ್ಥಳೀಯಲಾಗ್ತಿರುವಂಥ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡೋದಕ್ಕೆ ನಾವು ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ಥಳೀಯವಾಗಿ ಮನೆಗಳು ಬಿರುಕು ಬಿಟ್ಟಿದೆ ಈ ಒಂದು ಬಾಂಬ್ ಬ್ಲಾಸ್ಟಿಂಗ್ನಿಂದ. ಇವೆಲ್ಲದರ ಕುರಿತಾಗಿ ಅವ್ರನ್ನ ಕರೆದುಕೊಂಡು ಹೋಗುವಂಥ ಪ್ರಯತ್ನ. ಸೊ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿ ಎಸ್ ಅವ್ರನ್ನ ಕರೆದುಕೊಂಡು ಹೋಗ್ತಾ ಇದ್ದೀವಿ ನಾವು ಅಧಿಕಾರಿಗಳನ್ನ. ಅವ್ರನ್ನ ಕರೆದುಕೊಂಡು ಈಗ ಸ್ಥಳೀಯವಾಗಿ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ, ಸ್ಥಳೀಯರು ಏನು ಹೇಳ್ತಾರೆ ಅವೆಲ್ಲ ಕೂಡ ತೋರಿಸುವಂಥ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಯಾವ ಜನರ ಪರವಾಗಿ ರಿಪಬ್ಲಿಕ್ ಕನ್ನಡ ಕೆಲಸವನ್ನು ಮಾಡೋದು. ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಈ ಕ್ಷಣದಲ್ಲಿ ಸಮಸ್ಯೆ ಯಾವ ರೀತಿ ಇದೆ, ಅಲ್ಲಿ ಏನಾಗ್ತಾ ಇದೆ, ಇವೆಲ್ಲದ ಬಗ್ಗೆಯೂ ಕೂಡ ತೋರಿಸುವಂಥ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನೋಡಿ, ಕಳೆದ ನಿನ್ನೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಕ್ರಷರ್ನಿಂದ ಆಗುತ್ತಿರುವಂಥ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ. ಸೊ ಈಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ಲೆಕ್ಕಾಧಿಕಾರಿ, ಆಡಳಿತಾಧಿಕಾರಿ ಕೂಡ ಬಂದಿದ್ದಾರೆ. ಮತ್ತು ಜೊತೆಗೆ ಕಂದಾಯ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ಬಂದಿದ್ದಾರೆ. ಎಸ್, ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ. ಇಲ್ಲಿ ಸಮಸ್ಯೆ ಯಾವ ರೀತಿ ಇದೆ ಅದನ್ನ ತೋರಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಈ ಕ್ಷಣ ಮಾಡ್ತಾ ಇದೆ. ಸೊ ಬರ್ಬೋದು, ಸಾಕಷ್ಟು ಸ್ಥಳೀಯರೆಲ್ಲರೂ ಕೂಡ ಇಲ್ಲಿದ್ದಾರೆ. ನಾವು ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲರೂ ಕೂಡ ಕಳೆದ ದಿನ ಯಾವ ರೀತಿ ಸಮಸ್ಯೆ ಆಗಿದೆ ಇಲ್ಲಿ ಅಂತಂದರೆ, ಈ ಮುಂಚೆಯಿಂದಲೂ ಕೂಡ ಈಗಾಗಲೇ ಸಾಕಷ್ಟು ಮನವಿಗಳನ್ನ ಕೊಟ್ಟಿದ್ದಾರೆ. ದಯವಿಟ್ಟು ನಮಗಿಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂದರೂ ಕೂಡ ಆಗ್ತಾನೇ ಇಲ್ಲ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ. ಇಲ್ಲಿ ಬ್ಲಾಸ್ಟಿಂಗ್ ಆದರೆ ಮನೆ ಪಾತ್ರೆಗಳು ಬೀಳುತ್ತೆ, ಗೋಡೆಗಳು ಬಿರುಕು ಬೀಳುತ್ತೆ. ಸೊ ಗಮನಿಸ್ತಾ ಇದ್ದೀರಾ, ಈ ರೀತಿಯಾದಂಥ ಬದುಕನ್ನು ನಡೆಸ್ತಾ ಇದ್ದಾರೆ. ಆದರೆ ಬನ್ನಿ ಸರ್, ಎಲ್ಲಿ ಏನೇನು ಸಮಸ್ಯೆ ಆಗಿದೆ, ಇಲ್ಲೇನು ತೊಂದರೆ ಆಗಿದೆ, ಬೇಗ ಪಟಪಟ ತೋರಿಸ್ಬೇಕು. ನಮಗೆ ಜಾಸ್ತಿ ಟೈಮ್ ಇಲ್ಲ, ಬೇಗ ಬರ್ರಿ. ಏನಾಗಿದೆ ಸಮಸ್ಯೆಗಳು, ಬರ್ರಿ ತೋರಿಸ್ಬರ್ರಿ. ಅಧಿಕಾರಿಗಳು ಬಂದವ್ರೆ. ಎಸ್ ಸರ್, ಅಧಿಕಾರಿಗಳು ನಮ್ಮ ಜೊತೆ ಬರ್ತಾ ಇದ್ದಾರೆ. ಸರ್ ಬನ್ನಿ ಸರ್. ಗ್ರಾಮದ ಆಡಳಿತಾಧಿಕಾರಿ ಜೊತೆಗೆ ಕಂದಾಯ ಇಲಾಖೆಯಿಂದ ಅಧಿಕಾರಿ ಇದ್ದಾರೆ. ಈ ಮನೆ ಒಳಗಡೆ ಏನು ಸಮಸ್ಯೆ ಇದೆ, ಮನೆಯ ಒಳಭಾಗದಲ್ಲಿ ಯಾವೆಲ್ಲ ಸಮಸ್ಯೆಗಳಿವೆ, ಅಧಿಕಾರಿಗಳು ಈಗ ನೋಡ್ತಾರೆ ಎಲ್ಲವನ್ನು ಕೂಡ. ನೋಡ್ರಿ ಸರ್, ನೋಡ್ರಿ ಸರ್, ಅದರ ನೋಡ್ರಿ ಸರ್. ಓಕೆ, ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ಒಳಭಾಗದಲ್ಲಿ ಅಧಿಕಾರಿಗಳು ಹೋಗಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಲೈಟ್ ಹಾಕ್ರಿ ಸರ್, ಲೈಟ್ ಇದ್ರೆ. ಅಂದರೆ ಕರೆಂಟ್ ವ್ಯವಸ್ಥೆ ಇಲ್ವಾ ಇಲ್ಲಿ? ಎಲ್ರಿ ಹೋಗ್ರಿ, ಒಳಗೆ ಹೋಗ್ರಿ ಸರ್. ನೋಡಿ, ಮನೆ ಬಿರುಕು ಬಿಡುವಂಥದ್ದು ಅಂದರೆ ಬಾಂಬ್ ಬ್ಲಾಸ್ಟಿಂಗ್ ಆದ ತಕ್ಷಣ ಮನೆ ಬಿರುಕು ಬಿಡುವಂಥ ಸಂದರ್ಭ ಇದು. ನೋಡಿ, ಈ ರೀತಿಯಾದಂಥ ಪರಿಸ್ಥಿತಿ. ಯಾವಾಗ ಬೇಕಾದರೂ ಗೋಡೆ ಉರುಳಬಹುದು, ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಬರೀ ಸರ್, ಮತ್ತೊಂದು ಕಡೆ ನಿಮ್ಮ ಬೇರೆ ಕಡೆ ತೋರಿಸ್ತೀನಿ, ಇದಕ್ಕಿಂತ ಭಯಂಕರವಾಗಿದೆ ಎಲ್ಲ ಕಡೆ. ಮತ್ತೊಂದು ಕಡೆ ಜನರು ಬೆಳೆಯನ್ನು ಬೆಳೀತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಬೆಳೆಯನ್ನು ಬೆಳೀತಾರೆ. ಆ ಬೆಳೆ ತುಂಬ ಸಂಪೂರ್ಣವಾದಂಥ ಧೂಳು, ಬೆಳೆ ತುಂಬ ಸಂಪೂರ್ಣವಾದಂಥ ಧೂಳು. ನೋಡಿ, ಇಲ್ಲೂ ಕೂಡ ಇದೆ. ನೋಡಿ, ಇಲ್ಲೂ ಕೂಡ. ಸರ್ ಬನ್ನಿ ಸರ್, ನೋಡಿ ಸರ್, ಈಗ ನೋಡಿ, ಇಡೀ ಸಂಪೂರ್ಣ ಈಗ ಗೋಡೆನೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರುಕು ಬಿಟ್ಟಿರುವಂಥದ್ದು. ನೋಡಿ, ಈ ರೀತಿಯಾದಂಥ ಪರಿಸ್ಥಿತಿ. ಇಲ್ಲಿ ವಾಸ ಮಾಡೋದೇ ಕಷ್ಟ ಆಗಿದೆ. ಏನು ಹೇಳಿ, ತಗೊಬನ್ನಿ. ನೋಡಿ ನೋಡಿ, ಇವ್ರು ನೋಡ್ರಿ, ಪಾತ್ರೆಗಳು ಧೂಳು ನೋಡ್ರಿ, ಸಂಪೂರ್ಣವಾದಂಥ ಧೂಳು. ಸರ್ ನೋಡಿ ಸರ್, ನೋಡಿ ಸರ್, ಇದೇನು ಸರ್ ಇದು? ಊಟ ಮಾಡೋಕ್ಕಾಗುತ್ತಾ ಸರ್? ಇಲ್ಲಿ ನೋಡಿ ಸರ್, ಧೂಳು ಎಷ್ಟು ಧೂಳಿದೆ ಈ ಇಟ್ಟಿರೋ ಜಾಗದಲ್ಲಿ, ಮಟ್ಟಿಗೆ ಧೂಳು. ನೋಡಿ, ಇಲ್ಲಿ ನೋಡಿ ಸರ್, ನೋಡಿ ಸರ್, ಧೂಳು ನೋಡಿ ಸರ್. ಆದರೆ ಅವ್ರು ನೋಡಿ ಸರ್, ಅವ್ರು ಏನು ಹೇಳ್ತಾರೆ, ಈ ಧೂಳು ಅಂದೊಳಗಡೆ ಬಿದ್ದರೆ ಏನಾಗುತ್ತೆ ಸರ್? ನೋಡಿ, ದಿನಕ್ಕೂ ಕೂಡ ದಿನ ಬಂದು ಈ ಥರ ಧೂಳು ಕೂರುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ. ಮತ್ತೊಂದು ಕಡೆ ಬೆಳೆ. ಬನ್ನಿ ಸರ್, ಎಲ್ಲ ತೋರಿಸ್ತೀನಿ ಬನ್ನಿ ಸರ್. ಬೆಳೆಯನ್ನು ಬೆಳೀತಾರೆ. ನೋಡಿ, ಜೋಳ ಬೆಳೀತಾರೆ. ಎಲ್ಲ ಒಂದೇ ಆಯ್ತು ಬಿಡ್ರಿ, ಎಲ್ಲ ಒಂದೇ ಆಯಿತಾ. ಇನ್ನು ನೋಡಿ ಯಾವ ಥರ ಬಿರುಕು ಬಿಟ್ಟಿದೆ ನೋಡಿ ಸರ್ ಅದು ಮನೆ. ಬನ್ನಿ ಸರ್, ನೀವು ಈ ಆ್ಯಂಗಲಿಂದ ಬನ್ನಿ, ನನ್ನ ಮುಂದೆ ಬನ್ನಿ ಸರ್, ಅಲ್ಲಿ ಹೋಗೋಣ ಸರ್. ಅಲ್ಲಿ ನೋಡ್ಬೇಕು ಸರ್. ನೀವು ಹೊಸ್ದಾಗಿ ಮನೆಯನ್ನು ಕಟ್ಕೊಂಡಿದ್ದಾರೆ, ಆದರೂ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋಂಥದ್ದನ್ನು ಅಧಿಕಾರಿಗಳಿಗೆ ತೋರಿಸುವಂಥ ಕೆಲಸ ರಿಪಬ್ಲಿಕ್ ಕನ್ನಡದಿಂದ ಆಗ್ತಾ ಇರೋದು. ಬೆಳೆಯನ್ನು ಬೆಳೆದಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಧೂಳು. ಅಂದರೆ ನಿಮಗೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂಥೇಳಿ. ಬೆಳೆಯೋದು ಕಷ್ಟ, ಬದುಕೋದು ಕಷ್ಟ, ಎಲ್ಲ ರೀತಿ ಕಷ್ಟಗಳನ್ನ ಇಟ್ಕೊಂಡು ಇಲ್ಲಿನ ಸ್ಥಳೀಯರು ಬದುಕ್ತಾ ಇದ್ದಾರೆ. ಎಷ್ಟೇ ಸಲ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಯಾವುದೂ ಸರಿ ಆಗ್ತಾ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ. ಬನ್ನಿ, ಮತ್ತೊಂದು ಕಡೆ ಎಲ್ಲವನ್ನು ತೋರಿಸ್ತಾ ಹೋಗ್ತೀರಿ. ಆ ಕಡೆ ಮನೆಗಳಿದ್ದಾವೆ. ಎಷ್ಟು ಜನರು ಇಲ್ಲಿ ಮುಂಚೆಯಿಂದಲೂ ಕೂಡ ಮನವಿಯನ್ನು, ಅಂದರೆ ಯಾರು ಬರೋದೇ ಇಲ್ಲ ನಿಮಗೆ. ಅಧಿಕಾರಿಗಳಂತೂ ತಲೆ ಎತ್ತು ನೋಡಲ್ಲ. ಅಧಿಕಾರಿಗಳಂತೂ
ಈ ಕಡೆ ಗಮನನೂ ವಹಿಸಲ್ಲ. ಅವರೇ ಬರಬೇಕು ಅಂತ ಹೇಳ್ತಾರೆ ಆ ಕ್ರಷರು, ಅದೇ ಮಾಲೀಕರೇ ಬರಬೇಕು ಅಂತ ಹೇಳ್ತಾರೆ. ಆದರೆ ಅಂದರೆ ನಿಮಗೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖಾ ಅಧಿಕಾರಿಗಳೇ ಬರಬೇಕು ಅಂತಂದರೆ ಏನರ್ಥ ಅದು? ಅಲ್ಲಿವರೆಗೂ ಬಿಡ. ಅಂದರೆ ತಹಶೀಲ್ದಾರ್ ಮಾತಿಗೆ ಸ್ವಲ್ಪನೂ ಕೂಡ ಕಿಮ್ಮತ್ತಿಲ್ವಾ ಹಾಗಾದರೆ? ತಹಶೀಲ್ದಾರ್ ಎಲ್ರಿ ಸರ್? ನೋಡಿ ಎಲ್ರಿ ನೋಡಿ, ಏಕಾಏಕಿ ಮೇಲ್ಗಡೆ ಸಂಪೂರ್ಣವಾಗಿ ಯಾವಾಗ ಬ್ಲಾಸ್ಟ್ ಆಗುತ್ತೋ ಆಗ ಬಿರುಕು ಕೊಡೋದು. ಬನ್ನಿ, ಇನ್ನೂ ಬನ್ನಿ ಸರ್, ಬನ್ನಿ ಸರ್. ಸರ್ ನೀವು ಬರ್ಬೇಕು ಸರ್, ನಮ್ಮ ಕ್ಯಾಮ್ರಾ ಹಿಂದೆ ಬರ್ರಿ. ನೀವು ಮುಂದೆ ಬನ್ನಿ ಸರ್, ನೀವು ಮುಂದೆ ಬನ್ನಿ. ನೋಡ್ರಿ ಇಲ್ಲಿ ಅಲ್ಲ, ನೋಡಿ ಸರ್, ಆಯಿತಾ? ಮೇಲ್ಗಡೆ ನೋಡಿ, ಆಯಿತಾ? ನೋಡಿ ಸರ್, ನೀವು ಹಿಂಗೆ ಹೋಗಿ, ಸರಿನಾ? ಹಾಂ, ಬನ್ನಿ. ಈ ರೀತಿಯಾದಂಥ ಪರಿಸ್ಥಿತಿ ಅಂದರೆ ಇವರೆಲ್ಲ ಮುಂಚೆಯಿಂದನೂ ಇದ್ದಾರೆ ಸರ್, ಇವರೆಲ್ಲರೂ ಕೂಡ ಮುಂಚೆಯಿಂದನೂ ಇದ್ದಾರೆ. ಬಟ್ ಇತ್ತೀಚೆಗೆ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಇದ್ರೂ ಕೂಡ ಇವರಿಗೆ ಯಾವುದೇ ರೀತಿ ಕಾಳಜಿ ಇಲ್ಲ, ಏನಿಲ್ಲ. ನೋಡಿ ಅಲ್ಲಿ, ಇಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್, ಇಡೀ ಗೋಡೆ ಇದು ಸಣ್ಣ ಪುಟ್ಟದಾಗಿ ಬಿರುಕು ಬಿಡ್ತಾ ಇದೆ. ಆಯಿತಾ? ಬನ್ನಿ. ಬಹಳ ಪ್ರಮುಖವಾಗಿ ಸರ್ಕಾರ ಗಮನ ಹರಿಸಬೇಕಾಗುತ್ತೆ ಒಂದು ಕಡೆ. ಅದಕ್ಕಿಂತ ಮುಖ್ಯವಾಗಿ ಅಧಿಕಾರಿಗಳದ್ದೇ ಸಮಸ್ಯೆ ಇಲ್ಲಿ. ಬನ್ನಿ ಸರ್, ನೋಡಿ ಸರ್, ಅಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಧೂಳು ನೋಡಿ ಸರ್, ಎಲ್ಲದಕ್ಕೂ ಮನೆ ಒಳಗಡೆ ಧೂಳು. ಗಿಡದ ಮೇಲೆ ಕೂತ್ರು ಬಿಡಿ ಸರ್, ಹೋಗ್ಲಿ, ಮನೆ ಒಳಗಡೆ ಸಂಪೂರ್ಣವಾದಂಥ ಧೂಳು. ಮತ್ತು ಇನ್ನೊಂದು ಕಡೆ ನಾವು ನೋಡಿದ್ವಲ್ಲ, ಎಲ್ಲಿ ಅದು ಮೇಲ್ಗಡೆ ಫುಲ್ಲು ಇದು, ಅಲ್ಲೋಡಿ ಸರ್, ಫುಲ್ ಧೂಳು. ಸೊ ಹೀಗಾಗಿ ನೋಡಿ ಯಾವ ಥರ ಆಗಿದೆ ನೋಡಿ ಸರ್. ಹಾಂ, ಸೊ ಈ ರೀತಿಯಾದಂಥ ಪರಿಸ್ಥಿತಿ. ಸಾಕಷ್ಟು ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅಧಿಕಾರಿಗಳ ಪರಿಶೀಲನೆ ಆಗ್ತಾ ಇದೆ. ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳಂತೂ ಅವರಿಗೆ ಏನಂತ ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಒಂದ್ಸಲ ಬರ್ತೀನಿ ಅಂತಾರೆ, ಒಂದ್ಸಲ ಬರಲ್ಲ ಅಂತಾರೆ. ಸದ್ಯಕ್ಕೆ ಈಗ ತಹಶೀಲ್ದಾರ್ ಮತಗಟ್ಟೆ ವೀಕ್ಷಣೆಯಲ್ಲಿ ಬ್ಯುಸಿಯಾಗಿರೋದ್ರಿಂದ ಅವರ ಆದೇಶದ ಮೇರೆಗೆ ಈ ಅಧಿಕಾರಿಗಳು ಬಂದಿದ್ದಾರೆ, ಇಲ್ಲಿ ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ನೋಡಿ ಸರ್, ಈಗ ನಿಮಗೆ ಏನು ಅನ್ಸುತ್ತೆ ಸರ್? ಈಗ ನೋಡಿದಾಗ ಏನು ಅನ್ಸುತ್ತೆ ಸರ್? ಈಗ ಏನು ಅಂದ್ಕೋತೀರಾ ಸರ್? ಈಗ ನೀವು ಹಾಂ ನೋಡಿ, ಅವರೇ ತೋರಿಸ್ತೀರ ನೋಡಿ, ಜನಗಳೇ ತೋರಿಸ್ತೀರ ನೋಡ್ರಿ. ಬನ್ನಿರಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇದೇನು ಈ 1 ವರ್ಷನೂ ಆಗಿಲ್ಲ ಇದನ್ನ ಕಟ್ಟಿ. ಏನು ಈಗ ಸಂಪೂರ್ಣವಾದಂಥ ಗೋಡೆ ಏನು ಬೀಳ್ಬೇಕಾ? ಏನು ಅವ್ರು ಹಂಗಾರ ಸ್ವಲ್ಪನೂ ಕೂಡ ಕಿಮ್ಮತ್ತಿಲ್ವೇನ್ರಿ ಸರ್? ಈಗ ಹೇಳ್ರಿ ಸರ್, ಎಷ್ಟು ಸಮಸ್ಯೆ ಇದೆ ಅಂತ. ಈ ಸಮಸ್ಯೆಯನ್ನು ತೋರಿಸೋದಕ್ಕೆ ಮುಂದಾಗಿದ್ದಕ್ಕೆ 108 ಕಥೆಗಳನ್ನ ಮಾತಾಡ್ತಾರೆ. ಅವ್ರು ಬರಲಿ, ಇವ್ರು ಬರಲಿ, ಅಧಿಕಾರಿಗಳು ಬರಲಿ ಅಂತ ಕತೆ ಹೇಳ್ತಾರೆ. ಏನು ಹೇಳ್ತೀರಾ ಸರ್ ಇವಾಗ? ಈಗಾಗಲೇ ತಾವು ತೋರಿಸಿದ ಪ್ರಕಾರ, ಇಲ್ಲಿ ಜನರು ತೋರಿಸಿದ ಪ್ರಕಾರ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೀವಿ. ಈ ಪ್ರಕಾರ ಸಮಗ್ರವಾದ ವರದಿನೂ ತಹಶೀಲ್ದಾರಿಗೆ ನಾವು ರಿಪೋರ್ಟ್ ಮಾಡ್ತೀವಿ. ಆನಂತರ ಮತ್ತು ಗಣಿ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವ್ರು ಬಂದ ತಕ್ಷಣ ಅವ್ರು ಮುಂದಿನ ಏನು ಕ್ರಮ ತಗೋತಾರೆ ಅದ್ರ ಪ್ರಕಾರ ನಾವು. ಅಲ್ಲ, ಈಗ ನಿಮಗೆ ಇದೆಲ್ಲ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಬಿಲ್ಡಿಂಗ್ ಅಂತೂ ಕ್ರ್ಯಾಕ್ ಆಗ್ಯದ ಸರ್, ಡಸ್ಟ್ ಇದೆ, ಇದು ರಿಯಲ್ ಫ್ಯಾಕ್ಟ್ ಅದ. ಆದರೆ ಇನ್ನದು ತಾಂತ್ರಿಕ ಸಿಬ್ಬಂದಿ ಬಂದ ಇದು ಇದೇ ಕಾರಣದಿಂದ ಆಗಿದೆ ಅಂಥೇಳಿ ನಾವು ಈಗಾಗಲೇ ವರದಿ ಸಲ್ಲಿಸಿದ ಬಳಿಕ ಅವ್ರು ಯಾವ ರೀತಿ ರಿಪೋರ್ಟ್ ಸಲ್ಲಿಸ್ತಾರೆ ನೋಡೋಣ ಸರ್. ಆಮೇಲೆ ಇನ್ನೊಂದು ಸರ್, ಪ್ರಮುಖವಾಗಿ ಯಾವುದೇ ಕ್ರಷರ್ಗಳಾಗಲಿ ಸಿಟಿಯಿಂದ ಎಷ್ಟು ದೂರ ಇರಬೇಕು ಸರ್? ಅದು ಟರ್ಮ್ಸ್ ಆಫ್ ಕಂಡೀಷನ್ಸ್ ಏನಿದೆ ಸರ್, ಅದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆದವರು ಬಂದು ಹೇಳ್ತಾರೆ ಸರ್. ಮತ್ತು ಇದು ಅವ್ರು ಯಾಕೋ ಬರಂಗೆ ಕಾಣ್ತಿಲ್ರಿ ಸರ್. ಅವರು ನೋಡ್ರಿ, ಇಲ್ಲ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಅವ್ರಿಗಂತೂ ಅಂದರೆ ಇವ್ರು ನೋಡಿ, ಇವ್ರು ಈಸಿಯಾಗಿ ಹೇಳ್ತಾರೆ. ಇವ್ರು ಏನು ಹೇಳ್ತಾರೆ ಅಂತಂದರೆ, ಅಲ್ಲಿರೋ ಮಾಲೀಕ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳು ಬರಬೇಕಂತೆ, ಸರಿನಾ? ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾ ಅಧಿಕಾರಿಗಳು ಬರಬೇಕಂತೆ, ಅವ್ರು ಫೋನ್ ಎತ್ತಿಲ್ಲ. ಅಲ್ಲಿಗೆ ಅರ್ಥ ಏನು? ಹಾಂ, ಹೌದಲ್ರಿ? ಸೊ ಈಗ ನೋಡಿ, ಅಧಿಕಾರಿಗಳು ಬಂದಾರಲ್ರಿ, ಏನು ಹೇಳ್ತೀರಿ? ತೊಗೊಂಡೆಲ್ಲ ಇದನ್ನೆಲ್ಲ ಇದು ಏನೈತಿ ಎಲ್ಲ ಶಿಳಿದವು ನೋಡ್ಬೇಕ್ರಿ, ಹೇಳ್ಬೇಕು, ಮ್ಯಾಲೆ ವರದಿ ಸಲ್ಲಿಸ್ಬೇಕ್ರಿ. ಇಲ್ಲಿ ಜನಗಳು ಹೆಂಗೆ ವಾಸ ಮಾಡಬೇಕು? ಈಗ ಒಂದು ಶಾಂಡಿಗೆ ಹಾಕ್ರ ಮ್ಯಾಲೆ ದೂಡ್ರಿ, ಒಂದು ಮನ್ಕೊಳಕ್ಕೆ ಬ್ಯಾಸ್ಗೆ ಮನ್ಕೊಂಡ್ರೆ ದೂಡ್ರಿ. ಮತ್ತು ಮಕ್ಕಳದಿಂದ ಎಲ್ಲ ಪ್ರಾಬ್ಲಮ್ ಆಗತ್ತೆ ಹಗಲ ರಾತ್ರಿ. ಆಮೇಲೆ ಸರ್ ಇನ್ನೊಂದು ಭಾಳ ಹುಡುಗರು ಎದ್ದು ಕೂಡ್ತಾವ್ರಿ, ಮಲ್ಕೊಳ್ರಿ, ರಾತ್ರಿ ಊಟ ನೋಡ್ರಿ, ಊಟ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ಓದಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಸರ್. ಹಗಲ ರಾತ್ರಿ ಕಂಟಿನ್ಯೂ ಚಾಲು ಇರ್ತಾವ್ರಿ. ಮತ್ತು ಹಿಂಗಾದ್ರೆ ಸಮಸ್ಯೆ ಆಗೋದು, ಜನರ ಸಮಸ್ಯೆ ಆಗೋದಾರ್ಲೆ. ನೋಡಿ, 3 ಬ್ಲಾಸ್ಟಿಂಗ್ ಮಾಡ್ತಾರಂತ ಈಗ. ಸರ್ ದಯವಿಟ್ಟು ಆದಷ್ಟು ಬೇಗ ಈ ಅಥಣಿ ಮತ್ತು ಚಿಕ್ಕೋಡಿ ಯಾವ ಥರ ಆಗಿದೆ ಅಂದರೆ, ಯಾವ ಅಧಿಕಾರಿಗಳು ಕಿಮ್ಮತ್ತಿಲ್ಲ, ಇಲ್ಲಿ ಯಾರು ಹೇಳೋರು ಇಲ್ಲ, ಯಾರು ಕೇಳೋರು ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸಾಕಷ್ಟು ಸಮಸ್ಯೆಗಳು. 3 ದಿನದಿಂದ ನಾನು ಇಲ್ಲಿ ಅಥಣಿ ಒಳಗೆ, ಚಿಕ್ಕೋಡಿ ಒಳಗೆ, ಬೆಳಗಾವಿ ಒಳಗಿದ್ದೀನಿ. 3 ದಿನದಲ್ಲಿ ಇಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಯಾರೆಲ್ಲ ಇದ್ದಾರೆ, ಯಾರು ಬರ್ತಾರೆ ಅನ್ನೋದೆಲ್ಲ ಗೊತ್ತಾಗ್ಬಿಟ್ಟಿದೆ ಇವಾಗ.
ಏನು ಕತೆ ಇಲ್ಲಿದು ವಾಸ್ತವ ಏನು ಅಂತ ಗೊತ್ತಾಗಿದೆ. ದಯವಿಟ್ಟು ಸರ್ ಆದಷ್ಟು ಬೇಗ ಮಾಡ್ತೀವಿ ಸರ್, ರಿಪೋರ್ಟ್ ಮಾಡ್ತೀವಿ. ಅದು ಮುಂದಿನ ಏನು ತಹಶೀಲ್ದಾರು ಆಯಿತು ಮತ್ತು ಗಣಿಬೂದ್ ನಿಲಯದವರು ಮತ್ತು ಅವ್ರು ಏನು ಕ್ರಮ ತಗೋತಾರೋ ಅದನ್ನು ಮಾಡೋಣ್ರಿ. ಅಂದ್ರೆ ನಮ್ಮ ನಜರಿಗೆ ಬಂದದ್ದು ಇದು ಫಸ್ಟ್ ಟೈಮ್ ಇಲ್ಲಿ. ಇವರು ಯಾರು ಇಲ್ಲಿವರೆಗೆ ಬಂದು ನಮಗೆ ಹಿಂಗೆ ಡಸ್ಟ್ ಬರ್ತಾ ಇದೆ, ಹಿಂಗೆ ನಮ್ಮ ಬಿಲ್ಡಿಂಗ್ ಕ್ರ್ಯಾಕ್ ಆಗ್ತಾ ಇದೆ ಅಂತ ಇಲ್ಲಿವರೆಗೆ ಯಾವುದೂ ಯಾರಿಗೆ ಮನವಿ ಕೊಟ್ಟಿರಿ ಮತ್ತೆ ನೀವು ಹಾಗಾದ್ರೆ? ಅದೇ ನಿಮಗೆ ಗೊತ್ತಿಲ್ಲ. ಯಾರಿಗೆ ಕೊಡ್ರಿ. ಅದು ಈಗಂತೂ ನಮಗೆ ಬಂದದ, ಯಾವುದೋ ಥ್ರೂ ಬಂದದ, ಒಂದು ಮೀಡಿಯಾ ಥ್ರೂವರೇ ಬಂದಿರ್ಬೋದು ಅಥವಾ ತಾವರೇ ಬಂದು ಹೇಳಿರ್ಬೋದು ರೀ. ಇರ್ಲಿ ಈಗಂತೂ ಗೊತ್ತಾಗ್ಯದಲ್ರಿ, ಈಗಂತೂ ಗೊತ್ತಾಗ್ಯದ. ಅದಕ್ಕೆ ಮುಂದಿನ ಏನು ಆ್ಯಕ್ಷನ್ ತೊಗೋಬೇಕಾಗಿದೆ ನಾವು ವರದಿ ಸಲ್ಲಿಸ್ತೀವಿ. ಓಕೆ ಅಧಿಕಾರಿಗಳು ಭೇಟಿ ಕೊಟ್ಟರು, ಮುಂದಿನ ವರದಿಯನ್ನು ಸಲ್ಲಿಸಿ ಏನು ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ಅವ್ರು ಬಂದರು ಏನು ಮಾಡಲಿಲ್ಲ, ಇವ್ರು ಬಂದರು ಏನು ಮಾಡಲಿಲ್ಲ. ರಿಪಬ್ಲಿಕ್ ಕನ್ನಡ ಬಂತು, ನಿಮ್ಗೊಂದು ಸಮಾಧಾನ ಆಯ್ತಾ? ಸಮಾಧಾನ ಆಗೈತ್ರಿ. ಹ್ಞೂ ರೀ. ಅಲ್ಲ ನೀವು ಹೇಳ್ತಿದ್ರಲ್ಲ ನಾವು ಯಾರು ನಮ್ಮಂಗಿಲ್ರಿ ಸರ್ ಅಂತ. ಕುಡಿಯತ್ತಿದ್ರಿ, ನಿನ್ನಿಂದ ಗೊತ್ತಿ ಕುಡಿಯತ್ತೀರಿ, ನಮಗೂ ಎಲ್ಲ ಧೈರ್ಯ ಬಂದಂಗೆ ಆಗೈತ್ರಿ. ಇದು ಆಕೈತೆ ಅನ್ನೋದು ಒಂದು ಸ್ವಲ್ಪ ನಂಬಿಕೆ ಬಂದೈತ್ರಿ. ಇಷ್ಟು ದಿನ ನಾವು ಏನು ಮಾಡೋದು ಎಲ್ಲ ಪ್ರಯತ್ನ ಎಲ್ಲ ಇದನ್ನಾಗೈತ್ರಿ. ಇನ್ನು ಅವರೆಲ್ಲ ಇದನ್ನು ಮಾಡಬೇಕು ಅಂಥೇಳಿ ಮನವಿ. ಓಕೆ, ಈಗ ರಿಪಬ್ಲಿಕ್ ಕನ್ನಡ ಸತತ ನಿನ್ನೆಯಿಂದಲೂ ಕೂಡ ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅಧಿಕಾರಿಗಳ ಮನೆ ಆಫೀಸ್ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ನಿಮಗೆ ಇಲ್ಲೆಲ್ಲ ರಿಯಾಲಿಟಿ ಚೆಕ್ ಮಾಡಿ ಎಲ್ಲವನ್ನು ತೋರಿಸುತ್ತೆ. ಏನು ಹೇಳ್ತೀರಿ ರಿಪಬ್ಲಿಕ್ ಕನ್ನಡಕ್ಕೆ ಅಮ್ಮ? ಏನು ಹೇಳೋದು? ಥ್ಯಾಂಕ್ ಯು ರೀ. ಹಾಂ ಜೈ. ಎಸ್ ಒಟ್ಟಲ್ಲಿ ಇದಿಲ್ಲಿಗೆ ಅಂತೂ ಬಿಡಲ್ಲ. ಎಲ್ಲ ಸರ್ ದಯವಿಟ್ಟು ತಹಶೀಲ್ದಾರ್ವರೆಗೂ ಇದು ಹೋಗಬೇಕು. ಆಮೇಲೆ ಇಲ್ಲಿರೋ ಸಮಸ್ಯೆ ಬಗೆಹರಿಬೇಕು. ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಇದನ್ನು ಮಾಡ್ತಾರೆ. ನಮ್ಮ ಪ್ರತಿನಿಧಿ ಸಂಜು ಅರಭಾವಿ ಕೂಡ ಇದ್ದಾರೆ, ನಿರಂತರವಾಗಿ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತಾರೆ. ಬಹಳ ಸಹಾಯ ಆಗಿದೆ ಸರ್. ಅಂದರೆ ಎಲ್ಲ ಪ್ರತಿಯೊಬ್ಬರು ಅಧಿಕಾರಿಗಳನ್ನ ಅವ್ರನ್ನ ಕಾಂಟ್ಯಾಕ್ಟಿಂದ ತರಿಸೋದ್ರಿಂದ ಹಿಡಿದು ಪ್ರತಿಯೊಂದು ಮಾಡಿದ್ದಾರೆ. ಅಂದರೆ ಇಲ್ಲಿ ಜನಗಳ ಜವಾಬ್ದಾರಿಯನ್ನು ಇವರು ಹೊತ್ಕೊಳ್ತಾರೆ. ಇಲ್ಲಿ ಏನೇ ಸಮಸ್ಯೆ ಆದರೂ ಇವ್ರು ನಿಲ್ತಾರೆ ಅಂಥೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಈ ಮುಖಾಂತರ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅಶ್ವದಿವಿತ್ ಸಂಜು ಅರಭಾವಿ, ಬೆಳಗಾವಿ, ಅಥಣಿ.